ಕರ್ಮ ಪ್ರಕೃತಿಗಳು ಭಾಗ 7. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. 148 ಕರ್ಮ ಪ್ರಕೃತಿಗಳನ್ನ ಭಾಗ 7ರಲ್ಲಿ ಕೇಳ್ತಾ ಇದ್ದೀರಿ. ಈಗ ಪ್ರಶ್ನೆ 99. 4 ಕಷಾಯಗಳ ವಾಸನಾ ಕಾಲವು ಎಷ್ಟು ಸಮಯಗಳದ್ದು ಇರುತ್ತದೆ? ಉತ್ತರ 4 ಕಷಾಯ. ಗೊತ್ತಾಗ್ತಾ ಇದೆ? 4 ಕಷಾಯ ಅಂದ್ರೆ ಅನಂತಾನುಬಂಧಿ, ಅಪ್ರತ್ಯಾಖ್ಯಾನಾವರಣ, ಪ್ರತ್ಯಾಖ್ಯಾನಾವರಣ, ಸಂಜ್ವಲನ. ನೋಡಿ ಇಲ್ಲಿ 4 ಕಷಾಯ ಅಂದರೆ ಎಲ್ಲಾ ಕಷಾಯಗಳ ಜಗನ್ಯ ಕಾಲವು ಅಂತರ್ಮುಹೂರ್ತ ಮಾತ್ರ ಇರುತ್ತದೆ ಮತ್ತು ಉತ್ಕೃಷ್ಟ ಕಾಲವು ಸಂಜ್ವಲನದ್ದು ಅಂತರ್ಮುಹೂರ್ತ ಅಷ್ಟು ಮಾತ್ರ ಕಾಲ ಇರ್ತದೆ. ಅದಕ್ಕಿಂತ ಮುಂದೆ ಸಂಜ್ವಲನ ಇರುವುದಿಲ್ಲ. ಮುಂದೆ ಪ್ರತ್ಯಾಖ್ಯಾನಾವರಣದ್ದು 15 ದಿನಗಳವರೆಗೆ ಇರ್ತದೆ. ಅಪ್ರತ್ಯಾಖ್ಯಾನಾವರಣದ್ದು 6 ತಿಂಗಳುಗಳವರೆಗೆ ಇರ್ತದೆ ಮತ್ತು ಅನಂತಾನುಬಂಧಿಯದ್ದು ಸಂಖ್ಯಾತ, ಅಸಂಖ್ಯಾತ, ಅನಂತ ಭವ ಅಂದ್ರೆ ಸಂಖ್ಯಾತ, ಅಸಂಖ್ಯಾತ, ಅನಂತ ಭವಗಳು ಅಲ್ಲಿವರೆಗೆ ಈ ಅನಂತಾನುಬಂಧಿ ಕಷಾಯ ಇರ್ತದೆ. ಪ್ರಶ್ನೆ 100. ಅಕಷಾಯ ಮೋಹನೀಯದ ಅನ್ಯ ಹೆಸರುಗಳು ಏನೇನು? ಅಂದ್ರೆ ಅಕಷಾಯ ಮೋಹನೀಯ ಕರ್ಮ ಇದೆಯಲ್ಲ, ಅದರ ಅನ್ಯ ಹೆಸರುಗಳು ಯಾವುವು ಅಂತೇಳಿ ನೋಡಿಕೊಳ್ರಿ. ಉತ್ತರ: ನೋ ಕಷಾಯ, ಕಿಂಚಿತ್ ಕಷಾಯ, ಅಕಷಾಯ, ಈಶತ್ ಕಷಾಯ ಇವೆಲ್ಲ ಸಮಾನ ಅರ್ಥವುಳ್ಳಂತಹ ಶಬ್ದಗಳಿವೆ. ಆದ್ದರಿಂದ ಮಹಾಶಾಸ್ತ್ರಗಳಲ್ಲಿ ಯಾವುದೇ ಶಬ್ದ ಬಂದರೂ ನೀವು ಅದನ್ನ ಗ್ರಹಣ ಮಾಡಬೇಕು. ಅದಕ್ಕೆ ಈಗಲೇ ಇದನ್ನ ಕಂಠಪಾಠ ಮಾಡಬೇಕು. ಪ್ರಶ್ನೆ 101. ಅಕಷಾಯ ಮೋಹನೀಯ ಎಂದರೆ ಏನು? ಉತ್ತರ: ಯಾವವುಗಳ ಉದಯವು ಕಷಾಯದ ಜೊತೆಗೆಯೇ ಆಗುತ್ತದೆಯೋ ಅಥವಾ ಕಷಾಯಗಳಿಂದ ಪ್ರೇರಿತವಿದೆಯೋ ಅವುಗಳನ್ನು ಅಕಷಾಯ ಎನ್ನುವರು. ಪ್ರಶ್ನೆ 102. ಅಕಷಾಯ ಈ ಹೆಸರು ಬರಲು ಕಾರಣ ಏನು? ಉತ್ತರ: ಇದು ಅಲ್ಪ ಅಂದರೆ ಸ್ವಲ್ಪ ಫಲ ಕೊಡುತ್ತದೆ, ಆದ್ದರಿಂದ. ಪ್ರಶ್ನೆ 103. 9 ಅಕಷಾಯಗಳು ಯಾವುವು? ಇಲ್ಲಿ ಅಕಷಾಯ, ನೋ ಕಷಾಯ, ಕಿಂಚಿತ್ ಕಷಾಯ, ಈಶತ್ ಕಷಾಯ ಇದೆಲ್ಲ ನೆನ್ಪಿಟ್ಕೋಬೇಕು. ಪ್ರಶ್ನೆ ಇನ್ನೊಂದ್ಸಲ. ಪ್ರಶ್ನೆ 103. 9 ಅಕಷಾಯಗಳು ಯಾವುವು? ಉತ್ತರ: ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜುಗುಪ್ಸ, ಸ್ತ್ರೀವೇದ, ಪುರುಷವೇದ ಮತ್ತು ನಪುಂಸಕ ವೇದ. ಪ್ರಶ್ನೆ 104. ಹಾಸ್ಯ ಅಕಷಾಯ ಮೋಹನೀಯ ಕರ್ಮ ಎಂದರೆ ಏನು? ಉತ್ತರ: ಯಾವ ಕರ್ಮದ ಉದಯದಿಂದ ಜೀವನಿಗೆ ನಗಬೇಕೆಂಬ ಭಾವ ಉತ್ಪನ್ನವಾಗುವುದೋ ಅದು ಹಾಸ್ಯ ಅಕಷಾಯ ಮೋಹನೀಯ ಕರ್ಮ ಇದೆ. ಇಲ್ಲಿ ಈಗ ಈ ಹಾಸ್ಯ ಅಕಷಾಯ ಮೋಹನೀಯ ಕರ್ಮ ಇದೆಯಲ್ಲ, ಇದು ನೋಡ್ರಿ. ಇಲ್ಲಿ ಮೋಹನೀಯದ್ದು ಒಟ್ಟು 28 ಪ್ರಕೃತಿಗಳು ಅಲ್ವಾ? ಅದರಲ್ಲಿ ಇದು 20ನೇದು. 19 ಹಿಂದೆ ಮುಗಿದೋಗಿದಾವ. ಹಾಗಾಗಿ ಒಟ್ಟು ಕರ್ಮ 148ರಲ್ಲಿ ಇದು 36ನೇದು. ಗೊತ್ತಾಗ್ತಾ ಇದೆಯಲ್ಲ ಇದು? ಹಾ, ಏನು ಮುಂದೆ ನೋಡ್ರಿ. ಪ್ರಶ್ನೆ 105. ರತಿ ಅಕಷಾಯ ಮೋಹನೀಯ ಕರ್ಮ ಎಂದರೆ ಏನು?
ಈಗ ನೋಡ್ರಿ, ಇದು ಇದು ಗೊತ್ತಾಗ್ತಾ ಇದೆಯಲ್ಲ, ಯಾವುದು ರತಿ ಅಕಷಾಯ ಮೋಹನೀಯ ಕರ್ಮ ಎಂದರೇನು? ಈಗ ನೋಡ್ರಿ, ಇಲ್ಲಿ ಮೋಹನೀಯ ಕರ್ಮದ್ದು 28ರಲ್ಲಿ ಇದು 21ನೇದು, ಮತ್ತೆ ಒಟ್ಟು ಕರ್ಮ 148ರಲ್ಲಿ ಇದು 37ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವನಿಗೆ ಇಂದ್ರಿಯ ವಿಷಯಗಳು ಅಂದ್ರೆ ಪಂಚೇಂದ್ರಿಯ ಸ್ಪರ್ಶ ರಸನ ಕಾಣ ಚಕ್ಷು ಶ್ರೋತ್ರ ಇದಲ್ಲ, ಇಂದ್ರಿಯ ವಿಷಯಗಳು, ಧನ, ಪರಿವಾರ ಮುಂತಾದವುಗಳಲ್ಲಿ ವಿಶೇಷವಾಗಿ ಪ್ರೀತಿ ಉಂಟಾಗುವುದೋ ಅದು ರತಿ ಅಕಷಾಯ ಮೋಹನೀಯ ಕರ್ಮ ಇದೆ. ಪ್ರಶ್ನೆ 106. ಅರತಿ ಅಕಷಾಯ ಮೋಹನೀಯ ಕರ್ಮ ಎಂದರೆ ಏನು? ಈಗ ಇಲ್ಲಿ ನೋಡ್ರಿ, ಮೋಹನೀಯ ಕರ್ಮ ಒಟ್ಟು 28ರಲ್ಲಿ ಇದು ಎಷ್ಟು? 22ನೇದು. ಮತ್ತು ಒಟ್ಟು ಕರ್ಮ 148 ಇದೆಯಲ್ಲ, ಇದರಲ್ಲಿ ಇದು 38ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವನಿಗೆ ಇಂದ್ರಿಯಗಳ ವಿಷಯದಲ್ಲಿ ಮತ್ತು ಧನ, ಪರಿವಾರ ಆದಿಗಳಲ್ಲಿ ಅಪ್ರೀತಿ ಉಂಟಾಗುವುದೋ ಮತ್ತು ಅನಿಷ್ಟ ವಸ್ತುಗಳಿಂದ ದೂರವಾಗುವುದು ಕೂಡ ಅರತಿ ಕರ್ಮ ಇದೆ. ಪ್ರಶ್ನೆ 107. ಶೋಕ ಅಕಷಾಯ ಮೋಹನೀಯ ಕರ್ಮ ಎಂದರೆ ಏನು? ಇಲ್ಲೀಗ ಮೋಹನೀಯ ಕರ್ಮದ 28 ಪ್ರಕೃತಿಗಳಲ್ಲಿ ಇದು 23ನೇದು, ಒಟ್ಟು ಕರ್ಮ 148ರಲ್ಲಿ ಇದು 39. ಉತ್ತರ: ಯಾವ ಕರ್ಮದ ಉದಯದಿಂದ ಶೋಕ ಅಥವಾ ಚಿಂತೆ ಉತ್ಪನ್ನವಾಗುವುದೋ, ಇಷ್ಟ ಪದಾರ್ಥಗಳ ವಿಯೋಗವಾಗುವುದು ಕೂಡ ಶೋಕ ಅಕಷಾಯ ಮೋಹನೀಯ ಕರ್ಮ ಇದೆ. ಪ್ರಶ್ನೆ 108. ಭಯ ಅಕಷಾಯ ಮೋಹನೀಯ ಕರ್ಮ ಎಂದರೆ ಏನು? ಇಲ್ಲಿ ನೋಡಿ, ಮೋಹನೀಯದ ಒಟ್ಟು 28 ಪ್ರಕೃತಿಗಳಲ್ಲಿ ಇದು 24, ಮತ್ತೆ ಒಟ್ಟು ಕರ್ಮ 148ರಲ್ಲಿ ಇದು 40. ಉತ್ತರ: ಯಾವ ಕರ್ಮದ ಉದಯದಿಂದ ಭಯದ ಕಾರಣಗಳು ದೊರೆಯುತ್ತಲೇ ಜೀವವು ಭಯಭೀತವಾಗುವುದೋ, ಅನಿಷ್ಟ ವಸ್ತುಗಳಿಂದ ಹೆದರುವುದೂ ಕೂಡ ಭಯ ಅಕಷಾಯ ಮೋಹನೀಯ ಕರ್ಮ ಇದೆ. ಪ್ರಶ್ನೆ 109. ಜುಗುಪ್ಸಾ ಅಕಷಾಯ ಮೋಹನೀಯ ಕರ್ಮ ಎಂದರೆ ಏನು? ಇದು ನೋಡಿ, ಮೋಹನೀಯ ಕರ್ಮದ 28ರಲ್ಲಿ ಇದು 25ನೇದೀಗ, ಆಮೇಲೆ ಒಟ್ಟು 148 ಕರ್ಮ ಪ್ರಕೃತಿಗಳಲ್ಲಿ ಇದು 41ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಬೇರೆಯವರ ಕುರಿತು ಅಂದ್ರೆ ಬೇರೆಯವರ ಬಗ್ಗೆ ಗ್ಲಾನಿ ಅಂದರೆ ಹೇಸಿಗೆ ಭಾವ ಉತ್ಪನ್ನವಾಗುವುದೋ ಅದು ಜುಗುಪ್ಸಾ ಅಕಷಾಯ ಮೋಹನೀಯ ಕರ್ಮ ಇದೆ. ಪ್ರಶ್ನೆ 110. ಸ್ತ್ರೀವೇದ ಅಕಷಾಯ ಮೋಹನೀಯ ಕರ್ಮ ಎಂದರೆ ಏನು? ಉತ್ತರ: ಯಾವ ಕರ್ಮದ ಉದಯದಿಂದ ಜೀವದಲ್ಲಿ ಪುರುಷನ ಜೊತೆಗೆ ಕಾಮ ಸೇವನೆ ಮಾಡಬೇಕೆಂಬ ಭಾವ ಉತ್ಪನ್ನವಾಗುವುದೋ ಅದು ಸ್ತ್ರೀವೇದ ಅಕಷಾಯ ಮೋಹನೀಯ ಕರ್ಮ ಇದೆ. ಇದು ಒಟ್ಟು ಕರ್ಮ 28ರಲ್ಲಿ ಅಂದ್ರೆ ಮೋಹನೀಯದಲ್ಲಿ ಇದು 26ನೇದು, ಒಟ್ಟು ಕರ್ಮಗಳು 148ರಲ್ಲಿ ಇದು 42ನೇದು. ಇನ್ನು ಮುಂದೆ ಪ್ರಶ್ನೆ 111 ಅಂದ್ರೆ 111. ಪುರುಷ ವೇದ ಅಕಷಾಯ ಮೋಹನೀಯ ಕರ್ಮ ಎಂದರೆ ಏನು? ಇದು ನೋಡ್ರಿ, ಮೋಹನೀಯ ಕರ್ಮ ಒಟ್ಟು 27ರಲ್ಲಿ ಇದು 28ರಲ್ಲಿ 27ನೇದು, ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ ಇದು 43ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವನಲ್ಲಿ
ಸ್ತ್ರೀಯೊಂದಿಗೆ ಕಾಮ ಸೇವನೆ ಮಾಡಬೇಕೆಂಬ ಭಾವನೆ ಉತ್ಪನ್ನವಾಗುವುದೋ ಅದು ಪುರುಷವೇದ ಅಕಷಾಯ ಮೋಹನೀಯ ಕರ್ಮ ಇದೆ. ಪ್ರಶ್ನೆ 112. ನಪುಂಸಕ ವೇದ ಅಕಷಾಯ ಮೋಹನೀಯ ಕರ್ಮ ಎಂದರೆ ಏನು? ಈಗ ಇಲ್ಲಿ ನೋಡಿ, ಒಟ್ಟು ಕರ್ಮ ಮೋಹನೀಯದ್ದು 28 ಕರ್ಮಗಳಿದಾವಲ್ಲ, ಅದರಲ್ಲಿ ಇದು 28 ಅಂದ್ರೆ ಕೊನೆಯದು, ಇಲ್ಲಿಗೆ ಇದು ಮುಗೀತು. ಆ ರೀತಿ ಒಟ್ಟು ಕರ್ಮ ಪ್ರಕೃತಿ ಎಲ್ಲವೂ ಸೇರಿ 148 ಇದಾವಲ್ಲ, ಅದರಲ್ಲಿ ಇದು 44ನೇದು. ಯಾವ ಕರ್ಮದ ಉದಯದಿಂದ ಜೀವದಲ್ಲಿ ಸ್ತ್ರೀ ಮತ್ತು ಪುರುಷ ಇಬ್ಬರ ಜೊತೆಗೆಯೂ ಕಾಮ ಸೇವನೆ ಮಾಡಬೇಕೆಂಬ ಭಾವನೆ ಉತ್ಪನ್ನವಾಗುವುದೋ ಅದು ನಪುಂಸಕ ವೇದ ಅಕಷಾಯ ಮೋಹನೀಯ ಕರ್ಮ ಇದೆ. ಪ್ರಶ್ನೆ 113. 9 ಅಕಷಾಯಗಳಲ್ಲಿ ರಾಗರೂಪ ಮತ್ತು ದ್ವೇಷ ರೂಪದವು ಎಷ್ಟೆಷ್ಟು ಕರ್ಮಗಳು ಇವೆ? ಮೊದಲು ನೀವು ರಾಗ ಮತ್ತೆ ದ್ವೇಷ ಯಾವುದಕ್ಕೆ ಅಂತೀರಿ? ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ರಾಗ ಎಂದರೆ ಇದು ನಮಗೆ ಬೇಕು ಬೇಕು ಅಂದ್ರೆ ಇಚ್ಛಿತ ವಸ್ತು, ನಮಗೆ ಅದು ಸಂತೋಷ ಆಗ್ತದೆ, ಅದರಿಂದ ನಮಗ್ ಬೇಕು ಅದು ರಾಗ. ದ್ವೇಷ ಅಂದ್ರೆ ನಮಗ್ ಬೇಡ ಅದನ್ನು ದ್ವೇಷ ಅಂತಾರೆ. ಅರ್ಥ ಆಯ್ತು? ರಾಗ ಅಂದ ಕೂಡಲೇ ಯಾವುದು ಹಾಡಿನ ರಾಗ ಅಲ್ಲ, ಮತ್ತೆ ಆ ರೀತಿ ಅರ್ಥಕ್ಕೆ ಅನರ್ಥ ಆಗ್ಬಾರ್ದು. ಇದು ಪ್ರಶ್ನೆ ಗೊತ್ತಾಯ್ತು? ಅಂದ್ರೆ 9 ಅಕಷಾಯಗಳನ್ನ ಅಥವಾ ಅಕಷಾಯ, ಈಶತ್ ಕಷಾಯ, ಕಿಂಚಿತ್ ಕಷಾಯ ಇದನ್ನೆಲ್ಲ ಹೇಳಿದ್ದಾಯ್ತಲ್ಲ. ಈಗ ಅಂದ್ರೆ 9 ಹೇಳಿದ್ದಾಯ್ತಲ್ವಾ? ಅದ್ರ ಒಳಗಡೆ 9 ಅಕಷಾಯಗಳಲ್ಲಿ ರಾಗರೂಪ ಮತ್ತು ದ್ವೇಷ ರೂಪದವು ಎಷ್ಟೆಷ್ಟು ಕರ್ಮಗಳು ಇದಾವೆ? ಇದು ಪ್ರಶ್ನೆ. ಉತ್ತರ: ಹಾಸ್ಯ, ರತಿ, ಸ್ತ್ರೀವೇದ, ಪುರುಷ ವೇದ, ನಪುಂಸಕ ವೇದ ಇವು 5 ರಾಗರೂಪವಿದ್ದು, ಅರತಿ, ಶೋಕ, ಭಯ, ಜುಗುಪ್ಸ ಇವು 4 ದ್ವೇಷ ರೂಪದವು ಇವೆ. ಪ್ರಶ್ನೆ 114. ಸ್ತ್ರೀವೇದದ ಲಕ್ಷಣಗಳು ಏನು? ಉತ್ತರ: ಸ್ತ್ರೀ ಸಂಬಂಧಿ ಭಾವ ಆಗುವುದು, ಯೋನಿ, ಸ್ತನ, ಕೋಮಲತೆ, ಭಯಶೀಲತೆ, ಮುಗ್ಧತೆ, ಪುರುಷಾರ್ಥ ಶೂನ್ಯತೆ ಮತ್ತು ಪುರುಷ ಭೋಗದ ಇಚ್ಛೆ ಇವು 7 ಸ್ತ್ರೀವೇದದ ಲಕ್ಷಣಗಳು ಇವೆ. ಪ್ರಶ್ನೆ 115. ಪುರುಷ ವೇದದ ಲಕ್ಷಣಗಳು ಏನೇನು? ಉತ್ತರ: ಪುರುಷ ಸಂಬಂಧಿ ಭಾವ ಆಗುವುದು, ಲಿಂಗ, ಕಠೋರತೆ, ಸ್ತಬ್ಧತೆ, ಧೈರ್ಯಶೀಲತೆ, ಗಡ್ಡ ಮೀಸೆ, ಸಾಮರ್ಥ್ಯತೆ, ಸ್ತ್ರೀ ಭೋಗದ ಇಚ್ಛೆ ಇವು 7 ಪುರುಷ ವೇದದ ಲಕ್ಷಣಗಳು ಇರುತ್ತವೆ. ಪ್ರಶ್ನೆ 116. ನಪುಂಸಕ ವೇದದ ಲಕ್ಷಣಗಳು ಏನು? ಉತ್ತರ: ನಪುಂಸಕ ಸಂಬಂಧಿ ಭಾವ ಆಗುವುದು ಮತ್ತು ಸ್ತ್ರೀವೇದ ಪುರುಷ ವೇದಗಳ ಸೂಚಕವಾದ 14 ಚಿಹ್ನೆಗಳ ಮಿಶ್ರ ರೂಪ ನಪುಂಸಕ ವೇದದ ಲಕ್ಷಣಗಳು ಇರ್ತವೆ. ಅಂದ್ರೆ ಸ್ತ್ರೀ ಸಂಬಂಧಿ ಅಲ್ಲ, ಸ್ತ್ರೀ ಸಂಬಂಧಿ 7 ಪುರುಷ ಸಂಬಂಧಿ 7 ಆ ಶರೀರದಲ್ಲಿ ಆ ಸೂಚಕ ಏನು 14 ಬರ್ತವೆ, ಆ ಚಿಹ್ನೆಗಳ ಮಿಶ್ರ ರೂಪ ಇದು ಇರ್ತದೆ. ಇನ್ನು ಪ್ರಶ್ನೆ 117. ಆಯುಕರ್ಮ ಎಂದರೆ ಏನು? ಉತ್ತರ: ಯಾವ ಕರ್ಮದ ಉದಯದಿಂದ ಜೀವವು ಯಾವುದಾದರೊಂದು ಶರೀರದಲ್ಲಿ ನಿಗದಿತ ಸಮಯದವರೆಗೆ ನಿಂತಿರುತ್ತದೆಯೋ ಅದು ಆಯುಕರ್ಮ ಇದೆ. ಜೀವವು ಭವಗಳನ್ನು ಧರಿಸಲು ಮುಖ್ಯ ಕಾರಣ ಆಯುಕರ್ಮವೇ ಇರುತ್ತದೆ.
ಜನ್ಮ ಮರಣ ಇದರಿಂದಲೇ ಆಗುತ್ತಿರುತ್ತದೆ. ಪ್ರಶ್ನೆ 118. ಆಯು ಕರ್ಮದ ಭೇದಗಳು ಎಷ್ಟು ಮತ್ತು ಯಾವುವು? ಉತ್ತರ: 4 ಭೇದಗಳು ಇವೆ. ನರಕಾಯು, ತಿರ್ಯಂಚಾಯು, ಮನುಷ್ಯಾಯು ಮತ್ತು ದೇವಾಯು. ಪ್ರಶ್ನೆ 119. ನರಕಾಯು ಕರ್ಮ ಎಂದರೆ ಏನು? ಈಗ ನೋಡ್ರಿ, ಇಲ್ಲಿ ನೋಡ್ರಿ, ಆಯು ಕರ್ಮ ಒಟ್ಟು ಎಷ್ಟು ಪ್ರಕಾರದಾವಿದಾವೆ? 4. ಇದು ಹೇಳಿದ್ದಿದೆಯಲ್ಲ, ಅದು ಅಂದ್ರೆ ಯಾವುದು? ನರಕ, ತಿರ್ಯಂಚ, ಮನುಷ್ಯ, ದೇವ ಇದೆಲ್ಲ, ಇದು 4 ಇದಾವಲ್ಲ. 4ರಲ್ಲಿ ಈಗ 1 ನಡೀತಾ ಇದೆ, ಗೊತ್ತಾಗ್ತಾ ಇದೆಯಲ್ಲ. ಇನ್ನು ಒಟ್ಟು ಕರ್ಮ 148 ಪ್ರಕೃತಿಗಳಿದಾವಲ್ಲ, ಇದರಲ್ಲಿ 45 ನಡೀತಾ ಇದೆ. ಉತ್ತರ: ಯಾವ ಕರ್ಮವು ನಾರಕ ಅಂದ್ರೆ ನಾರಕಿ ಶರೀರದಲ್ಲಿ ಜೀವವನ್ನು ತಡೆದು ನಿಲ್ಲಿಸುವುದೋ ಅದು ನರಕಾಯು ಕರ್ಮ ಇದೆ. ಅಥವಾ ಯಾವುದರ ನಿಮಿತ್ತದಿಂದ ತೀವ್ರ ಶೀತ, ಉಷ್ಣದ ವೇದನಾಕಾರಕ ನರಕಗಳಲ್ಲಿ ದೀರ್ಘಕಾಲದವರೆಗೆ ಜೀವವು ಜೀವಿಸಿರುತ್ತದೆ, ಅದು ನರಕಾಯು ಕರ್ಮ ಇದೆ. ಪ್ರಶ್ನೆ 120. ತಿರ್ಯಂಚ ಆಯುಕರ್ಮ ಎಂದರೆ ಏನು? ಇಲ್ಲಿ ನೋಡಿ, ಆಯುಕರ್ಮ ಒಟ್ಟು 4ರಲ್ಲಿ ಇದು 2ನೇದು, ಮತ್ತೆ ಒಟ್ಟು 148 ಕರ್ಮ ಪ್ರಕೃತಿಗಳ 46ನೇದು. ಉತ್ತರ: ಯಾವ ಕರ್ಮವು ತಿರ್ಯಂಚ ಶರೀರದಲ್ಲಿ ಜೀವವನ್ನು ತಡೆದು ನಿಲ್ಲಿಸುವುದೋ ಅದು ತಿರ್ಯಂಚಾಯು ಕರ್ಮ ಇದೆ. ಯಾವುದರ ಉದಯದಿಂದ ಹಸಿವು, ಬಾಯಾರಿಕೆ, ಶೀತ, ಉಷ್ಣ, ಸೊಳ್ಳೆಗಳ ಕಾಟ ಆದಿ ಅನೇಕ ದುಃಖಗಳ ಕಾರಣೀಭೂತವಾದ ತಿರ್ಯಂಚ ಪರ್ಯಾಯದಲ್ಲಿ ಈ ಜೀವನು ಜೀವನ ನಡೆಸುವನೋ ಅಂದ್ರೆ ಜೀವಿಸುವನೋ ಅದು ತಿರ್ಯಂಚಾಯು ಕರ್ಮ ಇದೆ. ಪ್ರಶ್ನೆ 121. ಮನುಷ್ಯಾಯು ಕರ್ಮ ಎಂದರೆ ಏನು? ಈಗ ನೋಡ್ರಿ, ಒಟ್ಟು ಆಯು ಕರ್ಮ 4ರಲ್ಲಿ ಇದು 3ನೇದು, ಮತ್ತೆ ಒಟ್ಟು 148 ಕರ್ಮ ಪ್ರಕೃತಿಗಳಲ್ಲಿ ಇದು 47ನೇದು. ಉತ್ತರ: ಯಾವ ಕರ್ಮವು ಮನುಷ್ಯ ಶರೀರದಲ್ಲಿ ಜೀವವನ್ನು ತಡೆದು ನಿಲ್ಲಿಸುವುದೋ ಅದು ಮನುಷ್ಯಾಯು ಕರ್ಮ ಇದೆ. ಅಥವಾ ಯಾವುದರ ಉದಯದಿಂದ ಜೀವನು ಶಾರೀರಿಕ, ಮಾನಸಿಕ, ಅತ್ಯಧಿಕ ಸುಖ ದುಃಖಗಳಿಂದ ಸಮಾಕೂಲ ಅಂದ್ರೆ ಸಮ ಇರುವಂತ, ಇಲ್ಲಿ ಯಾಕೆಂದ್ರೆ ಸುಖ ದುಃಖ ಎರಡೂ ಕೂಡ ಸಮಾನ ರೂಪದಲ್ಲಿದ್ದಾವೆ, ಆದ್ರಿಂದ ಮನುಷ್ಯ ಪರ್ಯಾಯದಲ್ಲಿ ಜನ್ಮವಾಗುವುದು ಅದು ಮನುಷ್ಯಾಯು ಕರ್ಮ ಇದೆ. ಪ್ರಶ್ನೆ 122. ದೇವಾಯು ಕರ್ಮ ಎಂದರೆ ಏನು? ಇದು ನೋಡ್ರಿ, ಈಗ ಆಯು ಕರ್ಮ 4ರಲ್ಲಿ 4ನೇದು ಅಂದ್ರೆ ಕೊನೆಯದಿದು, ಮತ್ತೆ ಒಟ್ಟು 148 ಕರ್ಮ ಪ್ರಕೃತಿಗಳಲ್ಲಿ 48ನೇದು. ಯಾವ ಕರ್ಮದ ಉದಯದಿಂದ ದೇವ ಶರೀರದಲ್ಲಿ ಜೀವವನ್ನು ತಡೆದು ನಿಲ್ಲಿಸುತ್ತದೆಯೋ ಅದು ದೇವಾಯು ಕರ್ಮ ಇದೆ. ಅಥವಾ ಯಾವ ಕರ್ಮದ ಉದಯದಿಂದ ಜೀವ ಅಂದರೆ ಜೀವನಿಗೆ ಪ್ರಾಯ ಶಾರೀರಿಕ, ಮಾನಸಿಕ ಸುಖಗಳಿಂದ ಯುಕ್ತ ದೇವ ಪರ್ಯಾಯದಲ್ಲಿ ಜನ್ಮವಾಗುತ್ತದೆಯೋ ಅದು ದೇವಾಯು ಕರ್ಮ ಇದೆ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.